ಕರ್ನಾಟಕದ ಎಸ್ ಎಲ್ ಸಿ ವೆರಿ ವೆಲ್ಕಮ್ ಬ್ಯಾಕ್. ಸೊ ಎಸ್ ಎಲ್ ಸಿ ರಿಸಲ್ಟ್ ವಿಲ್ ಬಿ ಔಟ್ ವೆರಿ ಸೂನ್. ಸೊ ಭಾಳ ಜನ ಡೌಟ್ಸ್ ಕೇಳಿದ್ದಾರೆ. ಯಾರೋ ಮೇ 10th ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ ಡೇಟ್ ಕೊಡಿ ಅಂತ ಹಾಕಿದ್ದೀರಾ. ಓಕೆ, ಅಫ್ಕೋರ್ಸ್ ಇದ್ದಾರೆ, ಡೆಫಿನೆಟ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ವಿದ್ಯಾರ್ಥಿಗೆ ಇವಾಗ ಏನಾಗಿದೆ ಅಂದರೆ ಆಸ್ ಪರ್ ನಾನು ಫ್ಯಾಕ್ಟ್ ಮೇಲೆ ಮಾತಾಡ್ತೇನೆ ಯಾವತ್ತೂ ಕೂಡ. ಯಾಕಂದರೆ ಇಲ್ಲೆಲ್ಲ ಕೂಡ ಅಪ್ಡೇಟ್ ಮಾಡೋ ಪ್ರಕಾರ ಸೊ ಇಲ್ಲಿ ಔಟ್ ವಿಲ್ ಬಿ ಸೂನ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಏನಾಗಿದೆ, ಇವಾಗ ಆಲ್ರೆಡಿ ಎಲ್ಲ ಕೂಡ ಈ ಪೇಪರ್ ಇವ್ಯಾಲ್ಯೂಯೇಷನ್ ಕೂಡ ಆಗಿದೆ. ಸೊ ಇವಾಗ ಇನ್ನಕ್ಕೆ ಬರೀ ಮಾರ್ಕ್ಸ್ ಶೀಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಬೈ ಟುಡೇ ಅಂದರೆ ಮಾರ್ಕ್ಸ್ ಶೀಟ್ ಅಪ್ಲೋಡ್ ಆಗಿರುತ್ತೆ. ಇವತ್ತು ನಿಮಗೆ ಒಂದು ಡೇಟ್ ಬರೋ ಚಾನ್ಸಸ್ ಇದೆ. ಓಕೆ, ಡೇಟ್ ನಮ್ಮ ಒಂದು ನಿಮಗೆಲ್ಲ ಕೂಡ ಪ್ರೆಸ್ ಮೀಟಲ್ಲಿ ಕೂಡ ಡೇಟ್ ಕೊಡೋ ಚಾನ್ಸ್ ಇದೇ ವಾರದಲ್ಲೇ ಇದೆ. ಓಕೆ, ಸೊ ನಿಮಗೆ ಆದಷ್ಟು ಬೇಗ ಬರುತ್ತೆ. ಆ್ಯಕ್ಚುಲಿ ಇದೇ ವಾರದಲ್ಲಿ ಬರುತ್ತೆ ಅಂತ ಎಲ್ಲ ಅಫಿಷಿಯಲಿ ನಿಮಗೆ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಟೈಮ್ಸ್ ನಾವು ನ್ಯೂಸ್ ಪೇಪರ್ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಇದೇ ಫಸ್ಟ್ ವೀಕ್ ಆಫ್ ಮೇ ಅಂತಲೇ ಹೇಳಿದ್ದಾರೆ. ಓಕೆ, ಸೊ ಭಾಳ ಜನ ಯಾಕೆ ಮೇ 10th ಅಂತ ಹೇಳ್ತಾರೆ ಅಂದರೆ ಸೊ ಅಲ್ಲಿವರೆಗೂ ಒಳಗಡೆ ಬರ್ಬೋದು, ಯಾವ ಡೇಟ್ ಅಂತ ಹೇಳಕ್ಕೆ ಬರಲ್ಲ. ನಿನ್ನೆ ತಾನು ನೋಡ್ತಾ ಇರ್ಬೋದು, ನೀಟ್ ಮೆಡಿಕಲ್ ಎಕ್ಸಾಮಿನೇಷನ್ದು ಅಡ್ಮಿಟ್ ಕಾರ್ಡು ಆ್ಯಕ್ಚುಲಿ ನಿನ್ನೆ ಬರ್ಲಿಕ್ಕೆ ಇದ್ದಿದ್ದಿಲ್ಲ. ಬಟ್ ಡೆಫಿನೆಟ್ಲಿ ನಿನ್ನೆ ರಾತ್ರಿ ಬಿಟ್ಬಿಟ್ರು. ಸೊ ಈ ರೀತಿ ಆಗುತ್ತೆ. ಸೊ ಅದಕ್ಕೆ ಸಡನ್ ಡಿಸಿಷನ್ ಎನಿ ಮೂಮೆಂಟ್ ಆಫ್ ಟೈಮ್ ನಿಮಗೆ ರಿಸಲ್ಟ್ ಬರೋ ಚಾನ್ಸ್ ಇದೆ. ಯಾಕಂದರೆ ಇವ್ಯಾಲ್ಯೂಯೇಷನ್ ಅಂತ ಮುಗಿದಿದೆ, ಮಾರ್ಕ್ಸ್ ಶೀಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇನ್ನೇನು ಬರೀ ಡೇಟನ್ನು ಇದು ಮಾಡೋದು ಅಷ್ಟೇ. ಡೇಟ್ ಅಂದರೆ ಲಿಂಕಲ್ಲಿ ಅಪ್ಡೇಟ್ ಮಾಡಬೇಕು. NIC.in ಐತಲ್ಲ, ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಮುಗಿದು ಹೋಯ್ತು, ನಿಮ್ಗೆ ರಿಸಲ್ಟ್ ಬಂದೇ ಬಿಡ್ತು. ಓಕೆ, ಸೊ ಆ್ಯಕ್ಚುಲಿ ನಿಮ್ಮ PUC ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ಬಿಟ್ಟಾರೆ ರಿಸಲ್ಟ್ಸು. ಪ್ರತಿ ವರ್ಷ ಡಿಲೇ ಮಾಡ್ತಿದ್ರು, ಈ ವರ್ಷ ಜಲ್ದಿ ಬಿಟ್ಟಿದ್ದಾರೆ ಸೆಕೆಂಡ್ PUC ರಿಸಲ್ಟು. ಸೊ ನಿಮ್ಮದು ಕೂಡ ಅದಕ್ಕೆ ಡೆಫಿನೆಟ್ಲಿ ಜಲ್ದಿನೇ ಬರುತ್ತೆ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ವಿದ್ಯಾರ್ಥಿಗಳು. ಸೊ ಎನಿವೇ ಸೊ ಬರುತ್ತೆ ಆದಷ್ಟು ಬೇಗ, ಡೋಂಟ್ ವರಿ. ಸೊ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. DC ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬಂದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣವೇ ಮತ್ತು ಕಾಲೇಜು ಎಲ್ಲ ಕೂಡ ಡಿಸೈಡ್ ಮಾಡಿದ್ರೆ ಅನ್ಕೋತೀನಿ. ಓಕೆ, ಪ್ರತಿಯೊಬ್ಬರು ಕಮೆಂಟ್ ತಿಳಿಸ್ಬೇಕು, ಯಾವ ರ್ಯಾಂಕಿಂಗು ಅಥವಾ ನಿಮ್ಗೆ ಎಷ್ಟು ರಿಸಲ್ಟ್ ಬಂತು, ಅದೇ ರೀತಿ ಇವಾಗ ಯಾವ ಕೋರ್ಸ್ ಹೋಗ್ತಾ ಇದೆ ಅಂತ ಕಮೆಂಟ್ ತಿಳಿಸಿ. ಓಕೆ, ಮತ್ತು ನೀವು ಯಾವ ಡಿಸ್ಟ್ರಿಕ್ದವರು, ಕಲಬುರಗಿಯೋ, ಧಾರವಾಡನೋ, ಹುಬ್ಳಿನೋ, ಅಥವಾ ಬೆಳಗಾಮೋ, ಅಥವಾ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಅಂತ ಕಮೆಂಟ್ ತಿಳಿಸಿ. ಓಕೆ, ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು.